ಧಾರವಾಡ ಜಿಲ್ಲೆಯ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಕಾಲ ಮಹೇಶ್ವರ ದೇವಸ್ಥಾನದಲ್ಲಿ ಜನಸಾಗರ ಸಾಹಿತ್ಯ ಸಮ್ಮೇಳನ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ಹಾರೋಬಿಡಿ ಹಾಗೂ ಗ್ರಾಮದ ಹಿರಿಯರಾದ ಪುಂಡಲೀಕಪ್ಪ ಭಟ್ಟಂಗಿ, ಕಲ್ಲಪ್ಪ ಘಾಳಿ, ಚಿದಾನಂದ ಪಟ್ಟಾರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕರ ಜೀವನ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಬದುಕಿನ ಮಹತ್ವದ ಕುರಿತು ಗ್ರಾಮದ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಹಾವೀರ ಜಯಂತಿ ಆಗಿರ್ಬೋದು, ಬಸವ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಶಂಕರಾಚಾರ್ಯ ಅನೇಕ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತದ. ನಮ್ಮ ಸತ್ಸಂಗ ಹೇಳ್ತಿರ್ತಾರೆ ನಮ್ಗೆ. ಆಗಾಗ ನೋಡಿಪ್ಪ ಸುಮ್ಮನೆ ಅವ್ರ ಹೆಸರಿನ ಮೇಲೆ ಪಟ್ಟಿ ಎತ್ತಿ ಪಳ ಮಾಡಿ ನಾವು ಮಜಾ ಮಾಡಿ ಜಾತ್ರೆ ನಾವು ಮಾಡ್ತಕ್ಕಂಥದ್ದಲ್ಲ. ಅವ್ರು ಹೆಂಗೆ ಬದುಕ್ಯಾರ ಅವತ್ತಿನ ದಿನ ಆ ಮಹಾತ್ಮರ ಹೆಸರಿನಾಗ ಹೆಚ್ಚು ಸೇವೆಯನ್ನು ಮಾಡಬೇಕು. ಹೆಂಗೆ ಸೇವಾ ಮಾಡಬೇಕು ಅಂದ್ರೆ ಬಿದ್ದಿರ್ತಕ್ಕಂಥ ವ್ಯಕ್ತಿನ ಅವನು ಹುಡುಕಿ ಅವನಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸನ ನಾವು ಮಾಡಿದ್ರೆ ನಿಜವಾಗ್ಲೂ ಜಯಂತಿ ಮಾಡಿದ್ದಕ್ಕೆ ಅರ್ಥ ಬರ್ತದ, ಅದಕ್ಕೆ ಅರ್ಥ ಇರ್ತೈತೆ ಅನ್ನೋ ಸಲುವಾಗಿ ಈ ಎಲ್ಲ ಮಹಾತ್ಮ ಜಯಂತಿ ಮಾಡ್ಯಾರ. ಈಗ ಹೆಂಗಾಗ್ಬಿಟ್ಟಾವ್ರಿ ಅಂತ ಹೇಳಿ ನಾನು ನೋಡಿ ನಾನು ಹೇಳಿದೆ, ಅಂಬೇಡ್ಕರ್ ಜಯಂತಿ ಇದ್ದಾಗ ಕೆಲವೊಂದು ಮಾರ್ಮಿಕವಾಗಿ ಮಾತಾಡೋ ಅವಕಾಶ ಇರ್ತದೆ. ಹೆಂಗಾಗಿದ್ರಿಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂದ್ರೆ ನಮಗೆ ವ್ಯವಹಾರಿಕ ಆಗಿರ್ತೈತಿ. ಇಲೆಕ್ಷನ್ ಬಂತಲೋ ದುಡ್ಡು ಹಂಚಿ ದುಡ್ಡು ತೆಗೆದು ಅಧಿಕಾರ ದುಡ್ಡು ಇದ್ದಾವ ಮಾಡುವಂಥದ್ದು ಆಗಿರ್ತೈತಿ. ಹಂಗಾಗಿ ಮಾಡೋದು ಎಂಬ ಆ ವೋಟ್ ಮತದಾನ ಅಂತಕ್ಕಂಥ ಮನೆ ಮೊದಲಿದ್ದಂಗ ಅದನ್ನು ಮಾರ್ಕೊಳಕ್ಕೆ ಹೋಗ್ಬೇಕಿರ್ತಾರೆ. ಮ್ಯಾಲಿಂದ ಮ್ಯಾಲೆ ನಮ್ಮ ಸಂಸ್ಥೆಯನ್ನು ಎಚ್ಚರಿಸ್ತಾ ಇರ್ತಾರೆ. ಅಂತ ಒಂದು ಪ್ರಜಾಪ್ರಭುತ್ವದ ಮೌಲ್ಯ, ಅಂತ ಜನಜೀವನದ ಮೌಲ್ಯ ಉಳಿಬೇಕು ಅನ್ನೋ ಒಂದು ಸಲುವಾಗಿಯೇ ನಾವು ಅವಿರತವಾಗಿ ನಮ್ಮ ಹಿರಿಯರ ಸಾಕ್ಷ್ಯದ ನೋಡಿ ಅಂತ ಒಂದು ಆಧ್ಯಾತ್ಮ ಜ್ಞಾನ ಚಿಂತನೆಗೆ ನಮ್ಮ ನೆನಪು ಮಾಡಕ್ಕೆ ನಮಗೆ ಬೇಕಂತೇಳಿ ಪ್ರತಿ ಭಾನುವಾರ ಇಲ್ಲೊಂದು ಸತ್ಸಂಗ ಮಾಡ್ತಾರ. ಮತ್ತು ಅದೇ 31ನೇ ತಾರೀಕಿಗೆ ಇಲ್ಲಿ ನಮ್ಮ ವಿರಾಜೇಶ್ವರ ಏನು ಈ ರುವಾರಿಗಳು ಇವತ್ತು ಈ ಆ ಕ್ಷೇತ್ರಕ್ಕೆ ಬೆಳಿಬೇಕಾದ ಕಾರಣ ಆಗಿರ್ತಕ್ಕಂಥ ನಮ್ಮ ವಿರಾಜೇಶ್ವರರ ಪುಣ್ಯ ಸ್ಮರಣ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಕುಟುಂಬದ ಎಲ್ಲ ಮಂದಿನ 5 ಜನ ಕರ್ಕೊಂಡು ಬಂದು ಇಲ್ಲೇ ಬಂದು ಆ ಮಹಾತ್ಮರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಬಂದಷ್ಟು ಮಾಡುವಂಥ 31ನೇ ತಾರೀಕಿಗೆ ಒಂದು ವ್ಯವಸ್ಥೆ ಅದ. ಮತ್ತು ಅಷ್ಟೇ ನಾವು ಪ್ರತಿ ಭಾನುವಾರ ಇಲ್ಲಿ ಕಾರ್ಯಕ್ರಮ ನಡೆದದ. ಇವತ್ತು ನಾವು ಅಚಾನಕ್ಕಾಗಿ ಬಿಡಬಾರ್ದಿನ್ನ, ಯಾಕಂದ್ರೆ ಮೇ ಕಾರ್ಯಕ್ರಮ ಪ್ರತಿಯೊಬ್ಬರು ನಮ್ಮ ಹಕ್ಕಿದೆ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರಬೇಕು. ಯಾರು ಹೇಳಬೇಕಾಗಿ ನಮ್ಗೆ ಕಾರ್ಮಿಕರ ದಿನಾಚರಣೆ, ಬಸವ ಜಯಂತಿ, ಮಹಾವೀರ ಜಯಂತಿ, ಅಂಬೇಡ್ಕರ್ ಜಯಂತಿ ಯಾವ ಬೇಕಾದ್ರೆ ನಮ್ಮನ್ನ ಬದುಕು ಕಟ್ಟಿಸಿಕೊಂಡ ನಡೆದ ಒಂದು ಜಯಂತಿ ಅನ್ನೋಲ್ಲ, ಅದು ನಮ್ಮ ಜಯಂತಿ, ನಮ್ಮೊಂದು ಕರ್ತವ್ಯ ಅಂತ ರೀತಿ ಒಳಗೆ ಮಾಡ್ಬೇಕು ಅನ್ನೋ ಸಲುವಾಗಿ ಇವತ್ತಿನ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀವಿ. ಅದೇ ಪ್ರಕಾರ ನಮ್ಮನ್ನ ಹಿರಿಯಾಗಿದ್ದಪ್ಪ ಹುಳ್ಳಿಕಡ್ಡ ಭಟ್ಟಂಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಮತ್ತು ಅದೇ ರೀತಿ ನಮ್ಮ ಹಿರಿಯರು ಸಾಕಷ್ಟು ಶಿಕ್ಷಣ ಪ್ರೇಮಿಗಳು ಮತ್ತು ನಮಗೆಲ್ಲ ಮಾರ್ಗದರ್ಶಿಗಳು, ನಮ್ಮ ದೊಡ್ಡಪ್ಪರ ಕಾಲದಲ್ಲೂ ಕೂಡ ನಮಗೆ ಸಾಕಷ್ಟು ಮಾರ್ಗದರ್ಶನ ನಿಂತು ಹಿಂಗೆ ಮಾಡಿ ಅಂತೇಳಿ ನಮ್ಮ KY ಕಾಲೇಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಮೇಲೆ ಇನ್ನು ನಮ್ಮ ಅಧ್ಯಾತ್ಮದ ಬಳಗದೊಳಗೆ ಹಿರಿಯರು ನಮ್ಮೂರೊಳಗೆ ಕೊಟ್ಟಬಾಗಿ ಮೂಲತಾದ ನಮ್ಮ ಊರಿಗೆ ಬದುಕನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಎಲೆ ನಿಂತು ನಮಗೆ ನಿರಂತರ ನಮ್ಮ ಕನ್ಯಾಕಾಗಿರ್ತಕ್ಕಂಥ ನಮ್ಮ ಚಿದಾನಂದ ಪಟ್ಟಾರ ಅವರು ದಯಮಾಡಿ ಅವರಿಂದ ಅದಕ್ಕಾಗಿ ಒಂದು ಆಸನೆ ಒಂದು ಗೌರವ ಇರ್ತೈತೆ. ಮಾತಾಡ್ಲಕ್ಕತ್ತವ್ರಿಗೆ 3 ಚೇರ್ ಹಾಕಿದೆ. ನಾವು ದಯಮಾಡಿ ಅವ್ರು 3 ಜನ ಚೇರ್ ನಾವು ಕುಂದ್ರಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಯಾಕೆ ಅದೊಂದು ಶಿಸ್ತು ಇರ್ತೈತೆ. ದಯಮಾಡಿ ಯಾಕಂದ್ರೆ ಈಗ ವಿಷಯ ಏನು ವಿಠಲ ದೇವಿ ಉತ್ಸವ ಸಮಿತಿಯಿಂದ ಅವರು ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಆಮೇಲೆ ಅದೇ ರೀತಿ ನಮ್ಮ ಬಸವೇಶ್ವರ ನಾಟ್ಯ ಸಂಘ, ಭಜನಾ ಸಂಘ ಮತ್ತು ಬಸವೇಶ್ವರ ಉತ್ಸವ ಸಮಿತಿ ಅಂತಕ್ಕಂಥ ಆ ಸಮಿತಿಯ ನಮ್ಮ ಹಿರಿಯ ಕಲಾವಿದರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಬಕ್ಕೇರಮ್ಮ ಕಿತ್ತೂರು ಜಾನಪದ ಕಲಾವಿದೆ ಅಕ್ಕಿಯನ್ನು ಕೂಡ ಅಕ್ಕಿ ನೇತೃತ್ವದೊಳಗೆ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ತಮಗೆಲ್ಲ ಗೊತ್ತಿದೆ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು 2 ವರ್ಷ ಆಯಿತು. ಈ ವರ್ಷ ಅಂತ ಪೂರ್ತಿ ನಮ್ಮ ಸಂಸ್ಥಾ ಬ್ಯಾನರ್ ಒಳಗೆ ಈ ಕಾರ್ಯಕ್ರಮದ ಸೇವೆ ನಡೀತಾರೆ ನಮಗೆಲ್ಲ ಹೆಮ್ಮೆ. ಅದಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹೆಚ್ಚು ವರ್ಕ್ ಕೊಟ್ಟು ಮಾಡೋಣ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮ ಕೂಡ ಹೋದ ವರ್ಷ ನಿಮ್ಗೆ ಗೊತ್ತಿದೆ. ಮಹಾಶಿವರಾತ್ರಿ 5 ದಿವಸ ಉತ್ಸವ ಇವತ್ತು ಬಹಳ ವಿಜೃಂಭಣೆಯಾಗಿ ನಡೆಸಿಕೊಟ್ರು. ಮತ್ತು ಅದೇ ರೀತಿ ರಂಗೋತ್ಸವ ಉದ್ಘಾಟನೆ ಮಾಡಿ
ಸಮಾರೋಪವನ್ನು ನಮ್ಮ ವಾಡ್ಯದ ಭಾಗದಲ್ಲಿ ಹೊಸದಾಗಿ ರೈತ ಮಂದಿರದಲ್ಲಿ 2 ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಉಮ್ಮಿಗಟ್ಟಿ ಒಳಗೆ ಒಂದು ಕಲಾ ಮಾದರಿ ಗ್ರಾಮ, ಒಂದು ಮಾದರಿ ಸುಕ್ಷೇತ್ರ ಮಾಡಲಿಕ್ಕೆ ಸರ್ವ ಇದರೊಳಗೆ ನಮ್ಮ ಕಲಾವಿದರು ಬೆನ್ನೆಲುಬಾಗಿ ನಿಂತಾರೆ. ಯಾಕಂದ್ರೆ ಇವತ್ತು ನಾವು ಅದನ್ನು ಒಂದು ನಿರ್ಧಾರಕ್ಕೋಸ್ಕರ ಇರ್ತಿಲ್ಲ, ನಾವು ಕೂಡಿದ್ದೀವಿ. ಅಷ್ಟೇ ಇವತ್ತು ಇನ್ನೂ ವಿಭಿನ್ನ ಹೆಚ್ಚಿನ ಪ್ರಮಾಣದೊಳಗೆ ಈಗಿಂತ ಅದನ್ನು ಕೈತೀವಿ. ಕೆಲವು ಹುಡುಗರು ಚರ್ಚೆ ಮಾಡಿದ್ರು, ಇಲ್ಲ ನಾವು ಇವತ್ತು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಏನೋ ಸೇವಾ ಮಾಡಬೇಕು ಅನ್ನೋಕೆ ಹುಡುಗರು ನಾನು ನೆನಪು ಮಾಡಿದೆ. ಅಲ್ಲಪ್ಪ ನಮ್ಮೂರೊಳಗನ ಇಂಥವೆಲ್ಲ ದೇವಸ್ಥಾನಗಳದಾವಲ್ಲ, ಇವನ್ನ ನಾವು ಯಾಕೆ ಅಭಿವೃದ್ಧಿ ಮಾಡಬಾರ್ದು ಅಂದಾಗ ಕಳಕಳಿಯಿಂದ ನಮ್ಮ ಮಾರ್ಕೋಪೋಲೋ ನಮ್ಮ ಗಂಗಾಧರ ಕಡೆಮಣಿ ಭಕ್ತರು ನಮ್ಮ ಇಲ್ಲೆಲ್ಲ ಮೀಟಿಂಗ್ ಮಾಡಿ ಮಾಡುವಾಗ ನಾವು ಕರೆಕ್ಟ್ಗೆ ಅವ್ರ ಕಂಪ್ನಿ ಮತ್ತು ಇದರಿಂದ ಅವರಿಗೂ ಸ್ವಾಗತವನ್ನು ಕೊಡೋಣ. ಇನ್ನು ಈರಣ್ಣ ಬಡಾರಿ ಅಂತ ಬಂದ್ಕೊಂಡು ಹೋಗಿದ್ರು, ಅವರು ಕೂಡ ಅವ್ರು ತಮ್ಮ ಕಂಪ್ನಿಯಿಂದ ಅದು ಪ್ರತಿನಿಧಿಯಾಗಿ ಬಂದಾರೆ, ಫೋನ್ ಬಂದಂತ ಹೇಳ್ಬೋದು. ಮತ್ತು ಬಸವರಾಜ್ ಚಿಕ್ಕಣ್ಣ ಅವನು ಹುಡುಗ, ಅವನು ಒಂದು ಕಂಪ್ನಿ ಈಗಾಗಲೇ ನೋಡಿ ಅದನ್ನು ನಾವು ವಿಚಾರ ಮಾಡಬೇಕು. ಕಂಪ್ನಿ ಹೇಳಿ ಕೇಳೋ ಲಾಕೌಟ್ ಆಗಿ ಪಾಪ ಒಂದು ತಿಂಗಳಾಗಲಿಕ್ಕೆ ಕೆಲಸದಿಂದ ಕಂಪ್ನಿ ಒಳಗೆ ಕುಂತ ಹೊಡ್ಕೊಂಡು ಆ ಹುಡುಗರು ಹೋರಾಟ ಮಾಡಿ ಹೆಚ್ಚು ಕಡಿಮೆ ಪರಿಹಾರ 20-25 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಕೂಡ ಬಂದಂತ. ಅದು ಒಳ್ಳೆ ಇವತ್ತಿನ ದಿನ ನೆನಸೂನು ಅವರಿಗೆಲ್ಲ ಅದಕ್ಕೆ ದುಡಿದಿರ್ತಾರೆ ಪಾಪ, ಕಷ್ಟಪಟ್ಟು ಹಗಲು ರಾತ್ರಿ ನಂಬ್ಕೊಂಡ. ಇನ್ನೇನಪ್ಪ ನಮ್ಮ ಉದ್ಯೋಗ ಹೋಗಿದ್ದು ನಮ್ಮ ಜೀವನ ಹೆಂಗಂತೆ ಒಂದು ತಿಂಗಳ ಅವ್ರಿಗೆ ಒಳಗಿನ ಕಷ್ಟ ಅವ್ರಿಗೆ ಗೊತ್ತು. ಅಂಥವ್ರಿಗೆ ಒಂದು 25 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಅಲ್ಲೇನೋ ಸುದ್ದಿ ಹೇಳುವಂತವ. ಅದೊಂದು ಸಂತೋಷದ ವಿಷಯ. ಅವರೆಲ್ಲರಿಗೂ ಒಳ್ಳೆಯ ದಿನದೊಳಗೆ ಇದೆಲ್ಲ ಒಳ್ಳೆಯದಾಗಲಿ. ಕಾರ್ಮಿಕರ ದಿನ ನಿಮ್ಮ ಬದುಕಿನಲ್ಲಿ ಎಲ್ಲರೂ ಕಾರ್ಮಿಕರೇ. ನಾವೆಲ್ಲ ಒಂದು ಕಂಪ್ನಿ ಒಳಗೆ ಇರ್ಬೋದು, ಈಗ ನಾವು ಎಕ್ಸ್ಕಾಂಬಲ್ ಬಿಡ್ತೀವಿ, ಕೆಲವರು ನಾವು ಹೊಲದೊಳಗೆ ನಾವು ಕೃಷಿ ಕಾರ್ಮಿಕರ ಅಂತ ಕರೀತಾರೆ ನಮಗೂ ಕೂಡ. ಹಂಗಾಗಿ ನಾವೆಲ್ಲ ರೈತರ ಮಾತ್ರ ಅಂತ ಹೇಳೋದು ನಮಗೆ. ಮತ್ತು ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ನಾವು ಪರಿಚಯ ಮಾಡಲೇಬೇಕು. ನಮ್ಮ ಚಿದಾನಂದ ಅವರು ವೃತ್ತಿಯಿಂದ ಫೋಟೋ ಸ್ಟುಡಿಯೋ ಇದನ್ನು ಮಾಡ್ತಾರೆ, ಅವ್ರದ್ದು ಫೋಟೋಗ್ರಾಫರ್ ಸಂಘ ಕೂಡ ಇದೆ. ಹಂಗೆ ಎಲ್ಲ ಅವರವರ ವೃತ್ತಿಯನ್ನು ಒಂದು ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ. ಮತ್ತು ಆಮೇಲೆ ಅದ್ರ ಈ ಕಾರ್ಮಿಕ ದಿನಾಚರಣೆ ಎದಕ್ಕೆ ಮುಖ್ಯ ಅಂತ ಹೇಳಿದ್ರೆ, ನಮ್ಮೆಲ್ಲ ಕಾಯ್ದೆ ಇರ್ತಾವೆ, ಕಾನೂನುಗಳು ಇರ್ತಾವೆ. ಅದಾಗ ಅವನ್ನೆಲ್ಲ ನಮಗೆ ತಿಳುವಳಿಕೆ ಇದ್ರೆ ಮಾತ್ರ ನಾವೇನಕ್ಕೆ ಆ ಬಂದಿರ್ತಕ್ಕಂಥ ನಮ್ಮ ಕೆಲಸದೊಳಗೆ ನಾವೇನು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ, ನಮ್ಗೆ ಏನಾದರೂ ಕಷ್ಟ ಬಂದರೆ, ತೊಂದರೆ ಬಂದರೆ ನಾವೇನು ಮಾಡ್ತೀವಿ, ಯಾರ ಬಂದು ನಮ್ಗೆ ಹೆದರ್ತೀನಿ ಏನು ಮಾಡ್ತೀವಿ, ನಾವು ಹೆದರಿ ಬಿಡ್ತೀವಿ. ಹೆದರ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಒಂದು ಕಾಯ್ದೆ ಕಾನೂನು ನಿಮಗೆಲ್ಲ ಗೊತ್ತಿತ್ತು ಅಂದ್ರೆ ನೀವು ಹೋರಾಟ ಮಾಡ್ತೀರಿ, ಅದನ್ನ ಏನ್ಬಿಟ್ಟು ನಿಮ್ಗೆ ನ್ಯಾಯವನ್ನು ಪಡ್ಕೊತೀರಿ. ಅದಕ್ಕೆ ನೀವು ಉದಾಹರಣೆ ಕೊಟ್ಟಲ್ಲ, ಇಲ್ಲೇ ನೀವು ಕಂಪ್ನಿ ಬಂದಾಗಿದ್ದೆ ನಿಮ್ಗೆ ಕೊಟ್ಟೆ ನಾನು. ಹಂಗೆ ಎಲ್ಲ ಕೂಡ ನಾನು ಕೂಡ ಎಸ್ಕಾಂದೊಳಗೆ ಒಬ್ಬ ಎಂಪ್ಲಾಯಿ ವೃತ್ತಿಯಿಂದ ನಾನು ಪ್ರವೃತ್ತಿ ನಮ್ಮದು ಹವ್ಯಾಸಿ ರಂಗಭೂಮಿ ಸತ್ಸಂಗ ಇಂಥ ಕಾರ್ಯಗಳನ್ನು ಮಾಡ್ತಾ ನಮ್ಮ ಬೆನ್ನೆಲುಬಾಗಿ ನಾವೆಲ್ಲ ನಿಂತಿದ್ದೇವೆ. ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತವನ್ನು ಕೋರದ ಪೂರ್ವದಾಗ ಇನ್ನೊಬ್ಬರನ್ನು ನಾವಿಲ್ಲಿ ಪರಿಚಯ ಮಾಡಲೇಬೇಕು. ಕೊನೆಯದಾಗಿ ಇಲ್ಲೊಂದು ನಾವು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೇಳ್ತಾ ಇದ್ದೀವಿ. ಸಂಸ್ಥೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಚಿದಾನಂದ ಪತ್ತಾರ್ ಅವರು ಕಾರ್ಮಿಕ ದಿನಾಚರಣೆ ಕುರಿತು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ತೀನಿ. ಈಗ ನಮ್ಮ ಸಂಸ್ಥೆಯ ಸಹ ಕಾರ್ಯದರ್ಶಿ ನಮ್ಮ ಫಾತಿಮಾ ಚೌತಾರ್ ಜಾನಪದ ಕಲಾವಿದೆ, ಅವರು ನಮ್ಮ ಮಕ್ಕಳನ್ನು ಕರ್ಕೊಂಡು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಮುಖ್ಯವಾಗಿ ನಮ್ಮ ಈ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ನಮ್ಮ ಸಹ ಕಲಾವಿದರು, ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಚಂದ್ರಗೌಡ ಜೀರಗೇರಿ ಅವರಿಗೂ ನಮ್ಮ ಮಾಧ್ಯಮದ ಸಮುದಾಯ ಟಿವಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಚಿದಾನಂದವರು ಹೋದಂಥ ಎಲ್ಲ ಸಂತ ಮಹಾಂತರನ್ನು ಸ್ಮರಿಸಿಕೊಂಡು ಕಾಲ್ಮೇಶ್ವರನಲ್ಲಿ ನಮಸ್ಕರಿಸಿ ಈ ಒಂದು ಮೇ ತಿಂಗಳ 1ನೇ ತಾರೀಕು ಈ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಂತ ಇರುತ್ತದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲೂ ಕೂಡ ಬಂದಿದ್ದೀರಿ. ನಮಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಹಿರಿಯರಿಗೂ ಕೂಡ ನಮಸ್ಕರಿಸಿ ಈ ಕಾರ್ಮಿಕ ದಿನಾಚರಣೆ ಬಗ್ಗೆ ಏನು ಹೇಳೋದಂದ್ರೆ, ಈಗ ಒಂದು ಕಾರ್ಖಾನೆ ಆಗಲಿ ಒಂದು ಫ್ಯಾಕ್ಟ್ರಿ ಒಳಗಾಗಲಿ ಅಲ್ಲಿ ದುಡಿಯುವಂಥವ್ರು ಅಷ್ಟೇ ಕಾರ್ಮಿಕರಲ್ಲ. ಈ ಕಾರ್ಮಿಕರಿಗೆ ಈ ಜಗತ್ತಿನೊಳಗಿರ್ತಕ್ಕಂಥ 84 ಲಕ್ಷ ಏನು ಜೀವರಾಶಿಗಳದಾವು ಎಲ್ಲರೂ ಅವು ಅಷ್ಟು ಕಾರ್ಮಿಕರನ್ನ ಅವ. ಆದ್ರೆ ನಾವೇನು ಹೊಟ್ಟೆ ಪಾಡಿಯಾಗೆ ಫ್ಯಾಕ್ಟ್ರಿ ದುಡಿಯಾಕೊಟ್ಟಿವಿ ನಮ್ಮ ಕಾರ್ಮಿಕರು ಅಂತಾರೆ. ಒಂದು ಹಿರಿಯನು ಅದು ತಾನು ಹೊಟ್ಟೆ ತುಂಬಿಕಾಗಿ ಅದು ಒಂದು ಕಾಯಕ ಮಾಡ್ತದೆ, ಅದು ಕಾರ್ಮಿಕರನ್ನ. ಏನು 84 ಲಕ್ಷ ಜೀವರಾಶಿಗಳದಾವು ಎಲ್ಲ ಕಾರ್ಮಿಕರನ್ನ ಅವ. ಇವಕ್ಕೆಲ್ಲ ಕೆಲಸ ಮಾಡಬೇಕಾದ್ರೆ ಮೂಲಭೂತ ಕಾರಣ ಏನು ಅಂತ ಕೇಳಿದ್ರೆ ಆ ಸೂರ್ಯದೇವನ ಕಾರಣ. ಆ ಸೂರ್ಯ ಬೆಳಿಗ್ಗೆ ಉದಯಿಸಿದಂತೇಳಿ ಎಲ್ಲ 84 ಲಕ್ಷ ಜೀವರಾಶಿಗಳ ಕಾರ್ಯಗಳು ಪ್ರಾರಂಭ ಆಗ್ತಾವೆ. ಬೆಳಿಗ್ಗೆ ಅವ್ನು ಸೂರ್ಯ ಬರಲಿಲ್ಲ ಅಂತಂದ್ರೆ ಎಲ್ಲ ಕೆಲಸಗಳು ಸ್ತಬ್ಧ ಆಗಿಬಿಡ್ತಾವೆ.
ಅದಕ್ಕೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರ್ಣಂಗ ಚೇಷ್ಟೆಗಳಿಗೆ ಮನವಿ ಬೀಜ ಎಂಬಂತೆ ಈ ಜಗತ್ತಿನ ಆಟ ನಡಿಬೇಕಾದ್ರೆ ಇದಕ್ಕೆಲ್ಲ ಮೂಲ ಸೂತ್ರಧಾರಿ ಯಾರಪ್ಪ ಅಂದ್ರೆ ಆ ಸೂರ್ಯದೇವ. ಆ ಸೂರ್ಯದೇವ ಬೆಳಗ್ಗೆ ಉದಯಿಸಿದ್ರಂದ್ರೆ ಎಲ್ಲ ವ್ಯವಹಾರಗಳು ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಬೆಳಗ್ಗಿಂದ ನಾವು ಬಿಸಿಲು ಕಾಣಲಿಲ್ಲ ಅಂದ್ರೆ ಮತ್ತೆ ಮುಸ್ಕಾಕೊಂಡು ಮಕ್ಕೋತೀವಿ ನಾವು. ಯಾವಾಗ ಸೂರ್ಯದೇವನ ಪ್ರಕಾಶಗಳ ಯಾವಾಗ ನಮ್ಗೆ ಉದಯ ಆದರೂ ಅವಾಗ ಎದ್ದು ನಮ್ಮ ಕಾರ್ಯಗಳನ್ನೆಲ್ಲ ನಾವು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಮ್ಮ ಹೆಂಗೆ ಹೇಳ್ಬೇಕಂತಂದ್ರೆ ಈ ಜಗತ್ತಿಗೆಲ್ಲ ಒಡೆಯನಾಗಿರ್ತಕ್ಕಂಥ ಯಾವಪ್ಪ ಅಂದ್ರೆ ಸೂರ್ಯದೇವ. ಆ ಸೂರ್ಯದೇವ ಬಂದ್ರಂದ್ರೆ ನಮ್ಮ ಮಳೆ ಆಕತಿ, ಬೆಳೆ ಆಕತಿ, ಜಗತ್ತಿನ ಕಾರ್ಯಗಳೆಲ್ಲ ಹೂ ಅರಳ್ತಾವ, ಪಕ್ಷಿಗಳು ಹಾರಾಡ್ತಾವ, ಎಲ್ಲ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸೂರ್ಯದೇವನನ್ನು ಸ್ವಾಗತ ಮಾಡಕ್ಕೆ ನಾವು ಎದ್ದು ಕೊಂಡಿರ್ಬೇಕಂತ ಮನುಷ್ಯರ. ಅವು ಹೇಳೋಕ್ಕಿಂತ ನಾವು ಮೊದಲು ಎದ್ದ ಇನ್ನು ಸೂರ್ಯದೇವ ಬರ್ತಾನಪ್ಪ ಅಂತೇಳಿ ಹೆಂಗೆ ಶಾಲ್ಯಾಗ ಮೊದಲಕ್ಕ ಹುಡುಗರು ಹೋಗ್ತಾರೋ ಆ ನಂತರ ಶಿಕ್ಷಕರು ಹೋಗ್ತಾರೆ. ಶಿಕ್ಷಕರು ಬರೋಕ್ಕಿಂತ ಮೊದಲು ಮಕ್ಕಳು ಹೋಗ್ತಾರೆ. ಹಂಗೆ ಈ ಜಗತ್ತಿಗೆ ಸೂರ್ಯ ಬರುವಂತ ಸ್ವಾಗತ ಮಾಡಕ್ಕೆ ನಾವು ಬೆಳಿಗ್ಗೆ ಎದ್ದು ನಿಂದಿರ್ಬೇಕಂತ. ಒಂದೊಂದು ಕಾಲಮಾನಕ್ಕೆ ತಕ್ಕಂಥ ಸೂರ್ಯೋದಯ ಹೆಚ್ಚು ಕಡಿಮೆ ಇರ್ತಿರ್ತೈತಿ. ಒಮ್ಮೆ 5:30 ಬೆಳಕತ್ತಿರ್ತೈತಿ, ಒಮ್ಮೆ 6 ಬೆಳಕತ್ತಿರ್ತೈತಿ, ಒಮ್ಮೆ 6:30 ಬೆಳಕತ್ತಿರ್ತೈತಿ. ಆ ಟೈಮನ್ನು ನೋಡಿ ಆ ಸೂರ್ಯೋದಯ ಆಗೋಕ್ಕಿಂತ ಮೊದಲು ನಾವು ಎದ್ದ ನಮಸ್ಕಾರ ಮಾಡಿ ಅವ್ನು ಸೂರ್ಯದೇವನನ್ನು ಸ್ವಾಗತ ಮಾಡಕ್ಕೆ ನಾವು ನಿಂದಿರ್ಬೇಕಂತ. ನಮ್ಮ ಒಂದು ಪ್ರವಚನದುದ್ದಕ್ಕೂ ಅವರು ಹೇಳಿದರು, ಕಾರ್ಮಿಕರು ಯಾರಪ್ಪ ಅಂತಂದ್ರೆ ಎಲ್ಲರೂ ಕಾರ್ಮಿಕರು ಅಂತ ಹೇಳಿದರು. ಈಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಏನು ಭಗವಂತ ಕೊಟ್ಟಿರ್ತಾನೆ ಆ ಪಾತ್ರವನ್ನು ಅವರು ಮಾಡಲಿಕ್ಕೆ ಬಂದೀವಿ, ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಚ್ಚುಕಟ್ಟಾಗಿ ನಾವು ಏನು ಮಾಡಿರ್ತೀವಿ, ಎಂತೆಂಥ ಕರ್ಮವನ್ನು ಮಾಡಿರ್ತೀವಿ, ಆ ಕರ್ಮಕ್ಕೆ ತಕ್ಕಂಗೆ ನಮಗೆ ಜನ್ಮಗಳು ಬರ್ತಾವೆ ಅನ್ನೋದನ್ನು ಅವ್ರು ಹೇಳಿದರು. ಅದಕ್ಕೆ ನಾವು ಏನೋ ಒಂದು ಅದನ್ನು ಹೇಳ್ತಿದ್ದಾರೆ ನಮ್ಮ ಶಾಸ್ತ್ರದೊಳಗೆ, ಪರೋಪಕಾರ ಪುಣ್ಯ, ಪರಪೀಡನ ಪಾಪ. ನಾವು ಯಾವಾಗಲೂ ಹುಡುಕಿ ಪುಣ್ಯದ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ಅವ್ರು ಹೇಳಿದರು. ಮತ್ತು ಆಮೇಲೆ ಮನುಷ್ಯ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವನು ಏನು ತನ್ನ ರೂಢಿಗತವಾಗಿ ಬೆಳೆಸ್ಕೊಂಡು ಬಂದಿರ್ತಾನೆ, ಎಂತೆಂಥ ಆಹಾರವನ್ನು ತಿಂತಾನೆ, ಯಾರ್ಯಾರ ಜೊತೆ ಎಂತೆಂಥ ಸಂಘದೊಳಗಿರ್ತಾನೆ, ಅಂಥ ಕಾರ್ಯಗಳ ಘಟಿಸ್ತಾವ ಅನ್ನೋದನ್ನು ಅವರು ತಮ್ಮ ಇದರೊಳಗೆ ಹೇಳ್ತಾ ಇದ್ರು. ಅದಕ್ಕೆ ನಾವು ಏನು ಮಾಡಿದ್ರು ಲೋಕಕ್ಕೆ ಕಲ್ಯಾಣ ಆಗುವಂಥ ಕೆಲಸಗಳನ್ನು ಮಾಡಬೇಕು. ಅಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಹಿರಿಯರು ಇಂಥ ದೇವಸ್ಥಾನಗಳನ್ನು, ಚರ್ಚ್ಗಳು, ಮಸೀದಿಗಳು, ದೇವಸ್ಥಾನ ಮಂದಿರ ಇಂಥವನ್ನೆಲ್ಲ ನಮ್ಮ ಕೈಗೆ ಕೊಟ್ಟಾರ. ಆಯೋಜನೆ ಮಾಡಿದಂಥ ಈ ಪಾದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಸುರೇಶ್ ಆರೋಗ್ಯರೆಡ್ಡಿಯವರೇ ಹಾಗೂ ಚಿದಾನಂದ ಪತ್ತಾರ್ ಅವರೇ, ಮಲ್ಲಿಕಣ್ಣ ಪಟ್ಟಂಗಿಯವರೇ ಹಾಗೂ ಇನ್ನಿತರ ಅವರಿವರು ಅನ್ನದೇ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಏನಪ್ಪ ಅಂದ್ರೆ ಒಂದು ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವೂ ಇವತ್ತು ನಮ್ಮ ಸುರೇಶ್ ಆರೋಗ್ಯಡಿಯವರು ತಮ್ಮ ಒಂದು ಏನೇ ಜನಸಾಗರ ಸಾಹಿತ್ಯ ಒಂದು ಕಲಾ ಒಂದು ಇದ್ರೊಳಗೆ ಒಂದು ಏನು ಸಂಘವನ್ನು ಕಟ್ಕೊಂಡ್ರೆ ಆ ಸಂಘದೊಳಗೆ ಇದನ್ನೂ ಒಂದು ಕಾರ್ಮಿಕರದ ಕರೆಂದ್ರೆ ಆ್ಯಕ್ಚುಲಿ ಕಾರ್ಮಿಕರದ ಅವ್ರಿಗೆ ಏನೂ ಸಂಬಂಧ ಇರೋದಿಲ್ಲ. ಆದರೂ ಏನೈತಿ ಎಷ್ಟು ಅವ್ರದ್ದು ಭಾವನೆ, ಒಂದು ಕಲ್ಪನೆ ಎಷ್ಟು ವಿಸ್ತಾರ ಐತೆ ಅನ್ನೋದನ್ನು ನಾವು ಇವತ್ತೊಂದು ದಿವಸ ಭಾಳ ಮೆಚ್ಚಬೇಕು. ಯಾಕಂದ್ರೆ ಇವತ್ತು ತಮ್ಮ ಕಾರ್ಯಕ್ರಮಗಳು ಇದನ್ನೂ ಹಾಕೊಂಡಾರ. ಯಾಕಂದ್ರೆ ನಮ್ಮದು ಕೃಷಿ ಪ್ರಧಾನವಾದಂಥ ಇದು ಏನು ಊರಿತ್ತು, ನಮ್ಮ ದೇಶ ಇತ್ತು, ಇವತ್ತು ಬರ್ಬರ್ತಾ ಒಂದು 50% ಏನಾಗ್ಬಿಟ್ಟಿದೆ, ಕೃಷಿ ಪ್ರಧಾನ ಹೋಗಿ ಒಂದು ಫ್ಯಾಕ್ಟ್ರಿಗಳು ಬಂದ್ಬಿಟ್ಟಾವೆ. ಫ್ಯಾಕ್ಟ್ರಿಗಳು ಬಂದಿದ್ದಕ್ಕೆ ಕೃಷಿ ಮತ್ತು ಏನೈತಿ ಫ್ಯಾಕ್ಟ್ರಿ ಇವು ಒಂದು ಸಮ್ಮಿಲನ ಆಗಿ ಇವತ್ತು ಏನಪ್ಪ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕಾಂಪಿಟೇಷನ್ ಮಾಡ್ಕೊಂತ ಒಂದು ಮುಂದುವರಿಯೋಕೆ ಕಾರಣ ಆಗೈತಿ. ಅದಕ್ಕೆ ಇವತ್ತು ಈ ಒಂದು ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ನಾವು ಒಂದಷ್ಟು ಮಂದಿ ಈ ಹೆಸರನ್ನ ನೆನಪು ಮಾಡಲಿಲ್ಲ ಅಂದರೆ ತಪ್ಪಾದಿತ್ತು. ಯಾಕಂದರೆ ನಾವು ಅನೇಕ ಜನರು ಇವತ್ತು ನಾವು ಜಮೀನು ಕಳ್ಕೊಂಡು ಕಂಪ್ನಿ ಒಳಗೆ ಅಥವಾ ಫ್ಯಾಕ್ಟ್ರಿಗಂತೂ ಜಮೀನು ಕೊಟ್ಟು ಬಿಟ್ಟಿದ್ದೀವಿ. ನಾವು ಅನಿವಾರ್ಯ ಒಬ್ರಿಗೆ ಏನೊಂದು ಒಳ್ಳೇದಾಗಬೇಕಂದ್ರೆ ಒಬ್ರು ತ್ಯಾಗ ಮಾಡಬೇಕು. ಮೊದಲೇ ಮಾತು, ಕೆಲವು ಜನರಿಗೆ ಒಳ್ಳೇದಾಗಬೇಕಂದ್ರೆ ಕೆಲವು ಮಂದಿ ತ್ಯಾಗ ಆಗಬೇಕು. ರೈತರ ತ್ಯಾಗ ಭಾಳ ಐತೆ ನಮ್ಮಲ್ಲಿ. ಬೇಲೂರು, ಕೋಟೂರು, ಮುನಿಗಟ್ಟಿ, ಏನು ನರೇಂದ್ರ ಇವರು ತ್ಯಾಗ ಮಾಡ್ಯಾರ. ಆ್ಯಕ್ಚುಲಿ ತ್ಯಾಗಿ ಜೀವಿಗಳು ರೈತರು ನಮ್ಮ ಜಮೀನನ್ನು ಕೊಟ್ಟಾರ. ಅದರಿಂದ ಅನೇಕ ಕಾರ್ಮಿಕರು ಇವತ್ತು ಅನೇಕ ಕೆಲಸಗಾರರು, ಬರೀ ಕೆಲಸದಾಗ ಕೆಲಸ ಮಾಡೋದವ್ರು ಅಷ್ಟೇ ಕಾರ್ಮಿಕರಲ್ಲ, ಇನ್ನು ಅನೇಕ ಫ್ಯಾಕ್ಟ್ರಿಗಳು, ಕಂಪ್ನಿಗಳು ಅಲ್ಲಿ ನೇರವಾಗಿ ಹಿನ್ನೆಲೆಯಾಗಿ ಕೆಲಸ ಮಾಡುವಂಥವ್ರು ಅನೇಕ ಜನರಿಗೆ ಉದ್ಯೋಗ ಸಿಕ್ಕೈತಿ. ಅಂಥ ಒಂದು ಉದ್ಯೋಗ ನಮ್ಮ ಕೃಷಿ ಪ್ರಧಾನದೊಳಗೆ ಇತ್ತಿತ್ತಲಾಗಿ ಏನೈತಿ ಕೊಡ್ಲಿಕ್ಕೆ ಆಗ್ತಿರ್ತಿಲ್ಲ. ಯಾಕಂದ್ರೆ ಸರಿಯಾಗಿ ಮಳೆ ಹಾಕಿರ್ತಿಲ್ಲ,
ಒಂದು ಮಕ್ಕಳು ಹೋಗಿ 10 ಮಕ್ಕಳಾಗ್ಯಾವ. 10 ಮಕ್ಕಳಿಗೂ ಕೃಷಿ ಒಳಗೆ ಉದ್ಯೋಗ ಕೊಡೋದು ಭಾಳ ಕಷ್ಟ ಆಗಿತ್ತು ನಮ್ಗೆ. ಅದಕ್ಕೆ ಇತ್ತಿತ್ತಲಾಗಿ ಏನಾಯ್ತು ಅಂದರೆ ಕೃಷಿ ಒಂದು ಅಗ್ರಿಕಲ್ಚರ್ ಹೋಗಿ ಕೃಷಿಯ ಇಂಡಸ್ಟ್ರಿ ಅಗ್ರಿ ಇಂಡಸ್ಟ್ರಿ ಸಂಸ್ಕರಣೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಬೆಲೆ ಬರ್ತೈತಿ, ಮಹತ್ವ ಬರ್ತೈತಿ ಅಂತೇಳಿ ಸಂಸ್ಕರಣಾ ಭಾವನೆ ಬಂತು ಎಲ್ಲ. ನಾವು ಇವತ್ತು ಎಣ್ಣೆ ಕಾಳು ಬೆಳಿತೀವಿ, ಎಣ್ಣೆ ಅದು ಬೀಜ ಸಂಸ್ಕರಣೆ ಮಾಡ್ಬೇಕಂದ್ರೆ ಒಂದು ಫ್ಯಾಕ್ಟ್ರಿ ಮಾಡಲೇಬೇಕು. ಒಂದು ಬಸ್ ತಯಾರು ಮಾಡ್ಬೇಕಂತಂದ್ರೆ ಇವತ್ತು ಏನೈತಿ, ಆ ಬಸ್ ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್. ಈ ಕಾರ್ಯಕ್ರಮಕ್ಕೆ ಆಗಿದ್ದಂಥ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಸುರೇಶ್ ಆರೋಗ್ಯವರು ಮತ್ತು ಎಲ್ಲ ಮಕ್ಕಳಿಗೂ ಈ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಈಗ ಆಲ್ರೆಡಿ ಎಲ್ಲ ಹಿರಿಯರು ಹೇಳಿದ್ರು, ನಮ್ಮ ಸುರೇಶ್ ಅವರು ಹೇಳಿದರು. ನಾ ಹೇಳೋದಾದ್ರಿಂದ ನಾನು ಮೊದಲು ಒಬ್ಬ ರೈತನೂ ಕೂಡ ಆಗಿದ್ದೆ. ಸುಮಾರು 10 ವರ್ಷಗಳ ಕಾಲ ನಾನು ಒಬ್ಬ ರೈತನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ಒಂದು ಅವಕಾಶ ಸಿಗತಿ ಅನ್ನೋಂಥದ್ದು ನಮ್ಮ ಊರಿನ ಜಮೀನುಗಳು. ನಾನು ಒಂದು ದೊಡ್ಡ ಕಂಪ್ನಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ನನಗೆ ಹೆಮ್ಮೆಯಿಂದ ಹೇಳ್ತೇನೆ. ಅದು ಟಾಟಾ ಕಂಪ್ನಿಯಲ್ಲಿ. ಟಾಟಾ ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಸುಮಾರು ಇದೀಗ 17-18 ವರ್ಷ ತನಕ ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. 2019-20 ಸಾಲಿನಲ್ಲಿ ಕೊರೋನಾ ಅಂತ ಒಂದು ಇದು ಬಂತು. ಆ ಸಮಯದಲ್ಲಿ ನಾವು ಸುಮಾರು 3 ತಿಂಗಳ ಕಂಪ್ನಿ ಬಂದಾಯ್ತು. ಆ ಟೈಮ್ನಾಗ 3 ತಿಂಗಳಲ್ಲಿ ಸುಮಾರು 4,000 ಕಾರ್ಮಿಕರಿಗೆ ಉಚಿತವಾಗಿ ಪ್ರತಿ ತಿಂಗಳು ಏನು ಪೇಮೆಂಟ್ ಇತ್ತ ಆ ಪೇಮೆಂಟನ್ನು ಎಲ್ಲ ಕಾರ್ಮಿಕರಿಗೂ ಸಂಬಳವನ್ನು ಕೊಟ್ಟಿದ್ದಂಥ ಕಂಪ್ನಿ ಅದು. ಮತ್ತು ಏನೋ ಒಂದು ಕಷ್ಟ ಅಂತಂದ್ರೆ ನಮ್ಮ ಟಾಟಾ ಕಂಪ್ನಿಯವರು ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಅಭಿವೃದ್ಧಿ ಕೆಲಸದಾಗಲಿ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಅಂತ ಬಂದರೂ ಕೂಡ ಅವರು ಸಹಾಯ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಕಂಪ್ನಿಗೆ ಮತ್ತು ಟಾಟಾ ಕಂಪ್ನಿಗೆ ಹೋಲಿಕೆ ಮಾಡ್ಬೇಕಂದ್ರೆ ಇನ್ನುಳಿದ ಕಂಪ್ನಿಗಳು ಅವರು ಲಾಭಕ್ಕೋಸ್ಕರ ಕಂಪ್ನಿ ನಡೆಸ್ತಾರೆ. ಆದರೆ ಟಾಟಾ ಕಂಪ್ನಿ ಹಂಗಲ್ಲ. ಬಂದ ಲಾಭದಲ್ಲಿ 60% ಲಾಭಾಂಶವನ್ನು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ತೆಗೆದಿರ್ತಾರೆ. ಇನ್ನುಳಿದ ಇದರಲ್ಲಿ ಸಂಸ್ಥೆಯನ್ನು ನಡೆಸುವಂಥ ಕಂಪ್ನಿ ಅದ. ನಮ್ಮ ಊರಲ್ಲಿ ಕೂಡ ಹಲವಾರು ಕೆಲಸಗಳು ಮಾಡಿದ್ದಾರೆ. ಶಾಲಾ ಕಟ್ಟಡ ಆಗಲಿ, ಶುದ್ಧ ಕುಡಿಯುವ ನೀರಿನ ಘಟಕ ಆಗಲಿ, ಮತ್ತು ಶೌಚಾಲಯಗಳ ನಿರ್ಮಾಣ, ಬೀದಿ ದೀಪಗಳ ನಿರ್ಮಾಣ, ಇಂಥ ಹಲವಾರು ಕಾರ್ಯಗಳನ್ನು ನಮ್ಮ ಟಾಟಾ ಸಂಸ್ಥೆಗಳು ಮಾಡಿದ್ದಾರೆ. ಕ್ಷೇತ್ರಾಧಿಪತಿ ಸರ್ವೇಶ್ವರಾಯ ಮತ್ತು ಸರ್ವಗಳ ಚರಣಗಳಲ್ಲಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಕಾರ್ಮಿಕ ದಿನಾಚರಣೆ. ಇಲ್ಲಿ ಸೇರಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಮಗೇನು ನಮ್ಮ ಅಭಿಪ್ರಾಯ, ನಮ್ಮ ಅನುಭವಕ್ಕೆ ಏನು ಬರ್ತೈತಿ ಅವು ಕೆಲವು 4 ಮಾತುಗಳನ್ನು ಹೇಳಬೇಕು ಪ್ರಯತ್ನ ಮಾಡಿ. ಇದು ಲೌಕಿಕ ಮತ್ತು ಪಾರಮಾರ್ಥಿಕ 2 ಬರ್ತವೆ. ಪಾರಮಾರ್ಥಿಕ ಅಂತಂದರೆ ಈ ಪರಬ್ರಹ್ಮ ವಸ್ತು, ಸತ್ಯ ವಸ್ತು ಯಾವಾಗಲೂ ಇರುವಂಥದ್ದು. ಮಾಡುವುದರಿಂದ ಲಾಭ ಏನು ಅನ್ನುವಂಥದ್ದನ್ನು ನಮ್ಮ ದಿನನಿತ್ಯದ ಈ ಏನು ನಡತೆ, ಆಚರಣೆ ಇವೆಲ್ಲ ಏನದಾವು ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಆತ್ಮಚಿಂತನೆಯಿಂದ ನಮ್ಮ ಚಿತ್ತಶುದ್ಧಿ ಆಗ್ತೈತಿ. ಆ ಚಿತ್ತಶುದ್ಧಿಯಿಂದ ಇವು ನಮ್ಮ ಇಂದ್ರಿಯಗಳಿಂದ ಕಾರ್ಯಗಳು ಘಟಿಸಬೇಕಾದ್ರೆ ಅಲ್ಲಿ ತಪ್ಪು ತಡೆಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಬರ್ತೈತಿ. ಅದಕ್ಕೆ ಅಂತಃಕರಣ ಶುದ್ಧಿಗಾಗಿ ಇವೆಲ್ಲ ನಡೀತಾವೆ. ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿಕೊಂಡು ಮತ್ತು ಈಗ ಇತ್ತಿತ್ತಲಾಗಿ ಈ ನಮ್ಮ ಗ್ರಾಮದ ಮುಮ್ಮಿಗಟ್ಟಿ ಗ್ರಾಮದ ಭೂಮಿ ಸರ್ವಸಾಧಾರಣ 90% ಭೂಮಿಯನ್ನು. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಸ್ವಗ್ರಾಮ ಮುಮ್ಮಿಗಿಟ್ಟಿ ಕಾಲಮಹೇಶ್ವರ ಪುಣ್ಯಾಶ್ರಮದಲ್ಲಿದ್ದೀವಿ. ವಿಷಯ ಏನಪ್ಪ ಅಂತಂತಂದರೆ ಇವತ್ತಿನ ದಿನ ನಮ್ಮ ಮುಮ್ಮಿಗಿಟ್ಟಿಯಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ
ಒಂದು ಸಂಸ್ಥೆ ಯಾವುದಪ್ಪ ಅಂತಂತಂದರೆ ಜನಸಾಗರ ಸಾಹಿತ್ಯ ಸಮ್ಮೇಳನ ಸಂಸ್ಥೆ ರೀ ಮುಮ್ಮಿಗಿಟ್ಟಿಯವ್ರ ವತಿಯಿಂದ ಮುಮ್ಮಿಗಿಟ್ಟಿ ಗ್ರಾಮದ ಕಾಲಮಹೇಶ್ವರ ದೇವಸ್ಥಾನದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಇಲ್ಲಿ ಬಂದು ವರದಿಯನ್ನು ಮಾಡ್ತಾಯಿದ್ವಿ. ಸೊ ಕಾರ್ಯಕ್ರಮದಲ್ಲಿ ಮಾತಾಡಿರ್ತಕ್ಕಂಥ ಜನಸಾಗರ ಸಾಹಿತ್ಯ ಸಮ್ಮೇಳನ ಸಂಸ್ಥೆಯ ಉಪಾಧ್ಯಕ್ಷರಾದ ನಮ್ಮ ಸುರೇಶ್ ಆರೋಗುಡಿಯವರು ಕೂಡ ಇಲ್ಲಿದ್ದಾರೆ. ಮತ್ತು ಮುಮ್ಮಿಗಿಟ್ಟಿ ಗ್ರಾಮದ ಹಿರಿಯರು ಕೂಡ ಇಲ್ಲಿದ್ದಾರೆ. ಬಟಂಗಿ ಸರು, ಬರೀ ಅವ್ರ ಹತ್ರನ ಮಾತಾಡೋಣ. ಸರ್ ನಮಸ್ಕಾರ. ಸರ್, ಈಗ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಉದ್ದೇಶಪೂರ್ವಕವಾಗಿಯೂ ತಾವು ಮಾತಾಡಿದ್ರಿ. ಸೊ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಆಯ್ತು ಸರ್, ಏನೇನೆಲ್ಲ ಪ್ರಸ್ತಾಪ ಮಾಡಲಾಯಿತು? ಸರ್, ಇದು ಧಾರವಾಡ ತಾಲೂಕು ಮುಮ್ಮಿಗಟ್ಟಿ ಗ್ರಾಮದ ಗರ ಕ್ರಾಸ್ ಬಳಿ ಇರುವ ಕಾಲಮಹೇಶ್ವರ ಪುಣ್ಯಾಶ್ರಮ. ಇಲ್ಲಿ ನಾವು ಪ್ರತಿ ವಾರ ಸತ್ಸಂಗ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯ ಒಂದು ಮಾದರಿ ಸುಕ್ಷೇತ್ರ ಆಗಬೇಕು, ಒಂದು ಕಲಾ ಮಾದರಿ ಗ್ರಾಮ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಾಕ್ಕೋತೀವಿ. 5 ವರ್ಷದ ಶಿವರಾತ್ರಿ ಉತ್ಸವ ಆಗಿರ್ಬೋದು, ಗ್ರಾಮೀಣ ರಂಗೋತ್ಸವಗಳಾಗಿರ್ಬೋದು, ದೀಪದ ಬೆಳಕಿನ ಸತ್ಸಂಗ ಅಂತ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಮ್ಮ ಊರಿನ ಹಿರಿಯರು, ನಮ್ಮ ಗ್ರಾಮದ ಎಲ್ಲ ಭಜನಾ ಸಂಘಗಳು, ನಾಟಕ ಸಂಘಗಳ ಒಂದು ಕಲಾವಿದರು, ಸಾಹಿತಿಗಳು, ಆಮೇಲೆ ಅನೇಕ ಯುವಕರು ಸೇರಿಕೊಂಡು ಊರೊಳಗೆ ಒಂದು ಕಲಾ ಮಾದರಿ ಗ್ರಾಮ ನಿರ್ಮಿಸಬೇಕು, ಒಂದು ಸತ್ಸಂಗ ಮಂಡಳಿನೂ ಕೂಡ ನಾವು ಕಟ್ಟಿಕೊಂಡಿದ್ದೀವಿ. ಅದರ ಹೆಸರು ಆಧ್ಯಾತ್ಮ ಧ್ಯಾನ ಚಿಂತನ ಕೇಂದ್ರ ಮುಮ್ಮಿಗಟ್ಟಿ ಅಂತ ಹೇಳಿ ಇಲ್ಲಿ ಕಾಲಮಹೇಶ್ವರ ಪುಣ್ಯಾಶ್ರಮದಲ್ಲಿ ಪ್ರತಿ ವಾರ ಇಂಥ ವಿಶೇಷ ದಿನಗಳಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ನಮ್ಮಲ್ಲಿ ವಾಡಿಕೆ. ಅದು ನೋಡಿ, ನಮ್ಮ ಪಕ್ಕದಲ್ಲಿರ್ತಕ್ಕಂಥವರು ಶ್ರೀ ಪುಂಡಲಿಕಪ್ಪ ಬಟ್ಟಂಗಿ ಅಂತ ಅಧ್ಯಾತ್ಮ ಜೀವಿಗಳು. ಅವರು ಗುಣವಂತ ಗುರುಗಳ ಒಂದು ಗರಡಿಯಲ್ಲಿ ಪಳಗಿದವರು. ಈಗ ಕುರುಬರ ಗುರುಗಳು, ಕುರುಬರ ಗುರುಗಳು ಅಂಥೇಳಿ ಅವರು ಹಂಗರಿಕಿ ಆತ್ಮಾನಂದ ಆಶ್ರಮದವರು. ಅವರು ಬಂದು ಇಲ್ಲಿ ಪ್ರತಿ ಭಾನುವಾರ ವಿಶೇಷ ಇಂಥ ಕಾರ್ಯಕ್ರಮಗಳು ಬಂದು ನಮಗೆ ನಿತ್ಯ ನಿರಂತರ ಇಂಥ ಆಧ್ಯಾತ್ಮ ವಿಷಯನ ಸತ್ಸಂಗವನ್ನು ನಡೆಸಬೇಕು ಅಂತ ಪ್ರೇರಣೆ ನಮಗೆ. ಅವ್ರ ಹಿಂದೆ ಗುಣವಂತ ಗುರುಗಳ ಗರಡಿಯಲ್ಲಿ ಪಳಗಿದಂಥವ್ರು ನಮ್ಮ ಪುಂಡ್ಲಿಕಾಚಾರ್ಯ ಅವರು. ಇವತ್ತು ವಿಶೇಷವಾಗಿ ಇವತ್ತಿನ ದಿನ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ, ಮೇ 1 ಕಾರ್ಮಿಕರ ದಿನಾಚರಣೆ ಕೂಡ. ಇವತ್ತು ನಮ್ಮ ಇದು ಕೃಷಿ ಪ್ರಧಾನವಾದ ಊರ. ಈಗಿದು ಇಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ರೈತರು ಎಲ್ಲ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿಗೆ ಬಿಟ್ಟುಕೊಟ್ಟು ಅಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ಒಂದು ತಮ್ಮ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸೇರಿಸಿದ್ದಾರೆ. ಚಲೋ ಟೆಲ್ಕಾನ್ ಅನೇಕ ಇಲ್ಲಿ ಇಂಡಸ್ಟ್ರಿಯಲ್ಲಿ, ಬೆಲ್ ಇಂಡಸ್ಟ್ರಿಯಲ್ಲಿ ಗ್ಯಾಸ್ ಫ್ಯಾಕ್ಟ್ರಿ ಇರ್ಬೋದು, ಭಾರತ್ ಗ್ಯಾಸ್, ಆಮೇಲೆ ಟಾಟಾ ಮಾರ್ಕೋಫೋಲೋ, ಟಾಟಾ ಮೋಟರ್, ಹೀಗ ಅನೇಕ ಇಲ್ಲಿ ಹೈಕೋರ್ಟ್ ಆದ ನಂತರ ಅಂತೂ ಈ ಏರಿಯಾ ಸಾಕಷ್ಟು ಬೆಳವಣಿಗೆ ಆಗಿ ಎಲ್ಲ ನಮ್ಮ ಗ್ರಾಮದ ಸಾಕಷ್ಟು ಯುವಕರು ಇವತ್ತು ಕಾರ್ಮಿಕರಾಗಿ ದುಡಿತಾಯಿದ್ರು. ಎಲ್ಲ ಜನರ ಅನೇಕ ಸಂಘಟನೆಗಳೆಲ್ಲ ಒಗ್ಗೂಡಿಕೊಂಡು ಇವತ್ತು ನಾವು ಕಾರ್ಮಿಕ ದಿನಾಚರಣೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಅನೇಕ ಸಂಘಟನೆಗಳಿಂದ ತಮ್ಮ ಹುಡುಗರು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಮತ್ತು ಅದೇ ರೀತಿ ಒಂದೊಂದು ಈಗ ಇವರು ಆಧ್ಯಾತ್ಮ ಜ್ಞಾನ ಚಿಂತನ ಕೇಂದ್ರ, ನಾವು ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಅನೇಕ ಇಲ್ಲಿ ಹಿರಿಯ ಕಲಾವಿದರು, ಆಮೇಲೆ ಭಜನಾ ಸಂಘದವರು, ಆಮೇಲೆ ಜನಪದ ಕಲಾವಿದರು ಎಲ್ಲರೂ ಸೇರಿ ಇವತ್ತು ಏನು ವಿಶ್ವ ಒಂದು ಕಾರ್ಮಿಕರ ದಿನಾಚರಣೆ ಅಂತೇನು ಒಂದು ರಷ್ಯಾ ಮೂಲದಲ್ಲಿ ನಡೆಯತಕ್ಕಂಥ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ ಕಾರ್ಮಿಕರ ಅನೇಕ ಸಮಸ್ಯೆಗಳನ್ನು ಕುರಿತಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಅನೇಕ ಕಾಯ್ದೆಗಳು ಇಂಪ್ಲಿಮೆಂಟ್ ಆಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಚಳವಳಿ ಅಂತಲೇ ಇದು ಆಗಿ ಇವತ್ತು ಕಾರ್ಮಿಕರ ಒಂದು ಶ್ರೇಯೋಭಿವೃದ್ಧಿಗಾಗಿ ಈ ದಿನಾಚರಣೆಯನ್ನು ರಾಷ್ಟ್ರಾದ್ಯಂತ ಆಚರಿಸ್ತಾರೆ. ಅದೇ ರೀತಿ ನಾವು ಕೂಡ ಯಾಕೆ ಆಚರಿಸಬಾರ್ದು ಅಂಥೇಳಿ ಇವತ್ತು ಒಂದು ಸಣ್ಣದಾಗಿ ಒಂದು ಅರ್ಥಪೂರ್ಣ ಒಂದು ಸಿಂಪಲ್ ಆದರೂ ಕೂಡ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಈ ಸಾನ್ನಿಧ್ಯವನ್ನು, ಅಧ್ಯಕ್ಷತೆಯನ್ನು ನಮ್ಮ ಬಟ್ಟಂಗಿ ಪುಂಡ್ಲಿಕಾಚಾರ್ಯ ಅವರ ಮೂಲ KSRTC ಒಳಗೆ ವೃತ್ತಿಯನ್ನು ಮುಗಿಸಿ ನಿವೃತ್ತಿಯಾಗಿ ವಿಶ್ರಾಂತ ಜೀವನವನ್ನು ಅನುಭವಿಸಿ ನಮ್ಮಂಥ ಯುವಕರಿಗೆ ಈ ಅಧ್ಯಾತ್ಮ ಧ್ಯಾನ ಚಿಂತನೆ ಮೂಲಕ ನೇತೃತ್ವದೊಳಗೆ ಅನೇಕ ಸತ್ಸಂಗ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಾನು ಕೂಡ ಹೆಸ್ಕಾಂದಲ್ಲಿ ಒಬ್ಬ ಅಸಿಸ್ಟೆಂಟಾಗಿ ವೃತ್ತಿಯನ್ನು ಮಾಡ್ತೀನಿ. ಪ್ರವೃತ್ತಿಯಾಗಿ ಹವ್ಯಾಸಿ ರಂಗಭೂಮಿ ಇಂಥ ಅಧ್ಯಾತ್ಮ ಸಮಾಜ ಸೇವಾ ಕಾರ್ಯಗಳನ್ನು ನಾವು ನಮ್ಮ ಬಿಡುವಿನ ವೇಳೆಯಲ್ಲಿ ಇಲ್ಲಿ ಸಮಯವನ್ನು ಇಲ್ಲಿ ಕಳೀತಾ ಇರ್ತೀವಿ. ಅದಕ್ಕೆಲ್ಲ ಮಾರ್ಗದರ್ಶಕರು ನಮ್ಮ ಹಿರಿಯರು, ನಮ್ಮ ಊರಿನ ಗುರು ಹಿರಿಯರು ನಮಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು. ಇದನ್ನು ಬಂದು ಎಲ್ಲರೂ ಭಾಗವಹಿಸಿ ಭಾಳ ಯಶಸ್ವಿಯಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅದಕ್ಕೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ರೀತಿ ತಾವು ನೋಡ್ತಿರ್ಬೋದು